ಒಂದು ಮಹಿಳೆಯಲ್ಲಿ IVF ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಿನಿಮಮ್ 23 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ಇಯರ್ಸ್ ವರ್ಗು ಮಾಡಬಹುದು. ಏಜ್ ಜಾಸ್ತಿ ಆದಂಗೆನೆ ಪ್ರೆಗ್ನೆನ್ಸಿ 9 ತಿಂಗಳಲ್ಲಿ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಅಥವಾ ಡೆಲಿವರಿ ಆಗಿ 6 ತಿಂಗಳಲ್ಲಿ ಏಜ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಆಗುತ್ತೆ. ಸೊ ಶುಗರ್ ಬರ್ಬಹುದು, BP ಬರ್ಬಹುದು, ಡೆಲಿವರಿ ಟೈಮ್ ಅಲ್ಲಿ ತುಂಬಾ ತೊಂದರೆಗಳಾಗಬಹುದು. ಈಗ IVF ಸಕ್ಸಸ್ ಆಗೋದಕ್ಕೆ ಎಷ್ಟು IVF ಸೈಕಲ್ ಬೇಕಾಗುತ್ತೆ? ಡಿಪೆಂಡಿಂಗ್ ಆನ್ ಅವ್ರ ಕೇಸ್ ಹೆಂಗಿರುತ್ತೆ, ಅವ್ರ ಕಂಡೀಷನ್ ಹೆಂಗಿರುತ್ತೆ, ಅವ್ರ ಏಜ್ ಹೆಂಗಿರುತ್ತೆ, ಡಿಪೆಂಡಿಂಗ್ ಆನ್ ದಟ್ ನಾವು ಯೂಶಲಿ ಸಕ್ಸಸ್ ರೇಟ್ ಸಮ್ವೇರ್ 50 to 70 ಅಂತ ಹೇಳ್ತೀವಿ. ಪುರುಷರಲ್ಲೂ ಕೂಡ ಅಪ್ ಟು 45 ಇಯರ್ಸ್ ವರ್ಗೂ ಒಳ್ಳೆ ರಿಸಲ್ಟ್ ಇರುತ್ತೆ. ಬಟ್ ಆಫ್ಟರ್ 45 ಇಯರ್ಸ್ ಸ್ಪರ್ಮ್ ಕ್ವಾಲಿಟಿನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಗ್ ಕ್ವಾಲಿಟಿ ಅಂತ ಬಂದಾಗ ಒಂದೇ ನಾನು ಮೊದ್ಲೇ ಹೇಳ್ದಾಗೇನೆ ಏಜ್ ತುಂಬಾನೇ ಇಂಪಾರ್ಟೆಂಟ್. ಯಂಗ್ ಏಜ್ ಆಗಿದ್ದಾಗ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ವಲ್ಪ 36, 37 ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಈ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಬೇರೆ ಹಾರ್ಮೋನ್ ಪ್ರಾಬ್ಲಮ್ಸ್ ಗಳಿಂದನೂ ಕೂಡ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಏನ್ ಅರ್ಥ ಮಾಡ್ಕೊಬೇಕು, ಅವ್ರು ಇರೋ ಎಕ್ಸಸ್ ವೆಯ್ಟ್ ಅಲ್ಲಿ 10% ಕಮ್ಮಿ ಮಾಡಿದ್ರೆ ಸಾಕು. ಸಪೋಸ್ 80 kg ಇತ್ತು ಅಂತ ಹೇಳಿದ್ರೆ 10% ಆಫ್ ದಟ್ ಅಂದ್ರೆ 8 kg ಕಮ್ಮಿ ಮಾಡಿದ್ರೆ ಸಾಕು. IVF ಹೋಗೋಕ್ಕಿಂತ ಮುಂಚೆ BP ಆಗ್ಲಿ ಶುಗರ್ ಆಗ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಆಮೇಲೆ IVF ಟ್ರೀಟ್ಮೆಂಟ್ ಮಾಡ್ಬೇಕು. ರೂಲ್ಸ್ ಲಾ ಪ್ರಕಾರ ನೋನ್ ಡೋನರ್ ನ ತಗೋಬಹುದು, ಅವ್ರು ತಿಳ್ಕೊಬಹುದು. ಬಟ್ ಅದಕ್ಕೆ ಅವ್ರು ಯಾರು ಸ್ಪರ್ಮ್ ಡೊನೇಟ್ ಮಾಡ್ತಾರಲ್ಲ ಅವ್ರ ಕನ್ಸೆಂಟ್ ಇರ್ಬೇಕು. ಅವ್ರ ಐಡೆಂಟಿಟಿ ಅವ್ರು ಸೆಲೆಕ್ಟ್ ಮಾಡಬಹುದು, ನೋನ್ ಡೋನರ್ ನ ಸೆಲೆಕ್ಟ್ ಮಾಡಬಹುದು. ಇದು ಒಂದು ದೊಡ್ಡ ಮಿತ್. ಎಲ್ಲ ನನ್ಗೆ ಬರೋ ಪ್ರತಿ ಒಂದು ಪೇಷಂಟ್ IVF ಎಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಫಸ್ಟ್ ಕ್ವಶನ್ ಕಂಪ್ಲೀಟ್ ಬೆಡ್ ರೆಸ್ಟ್ ಇರ್ಬೇಕಾ? ಟ್ವಿನ್ಸ್ ಮಕ್ಳ ಯಾಕೆ ಅದು ಜಾಸ್ತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದೊಂದ್ಸರಿ ಏನಾಗುತ್ತೆ, ನಾವು ಎರಡೆರಡು ಭ್ರೂಣಗಳನ್ನ ಹಾಕ್ತಿವಿ, ಒಂದೊಂದ್ಸರಿ ಫೇಲ್ ಆಗಿರುತ್ತೆ. ಆಗ ಅಂತ ಸಿಚುವೇಶನ್ಸ್ ಗಳಲ್ಲಿ ಅಥವಾ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿರೋ ಸಿಚುವೇಶನ್ಸ್ ಗಳಲ್ಲಿ 2 ಎಂಬ್ರಿಯೋಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಂತ ಸಿಚುವೇಶನ್ಸ್ ಅಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಆದಷ್ಟು ನಾವು ಟ್ವಿನ್ ಪ್ರೆಗ್ನೆನ್ಸಿನ ಕಮ್ಮಿ ಮಾಡ್ಬೇಕು. ಯಾಕೆಂದ್ರೆ ಟ್ವಿನ್ಸ್ ಮಕ್ಳುಗಳು ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿ 2 ಮಕ್ಳು ಚೆನ್ನಾಗಿರುತ್ತೆ. ಬಟ್ ಆದ್ರೆ ಅದಕ್ಕೆ ಆದಂತ ಕಾಂಪ್ಲಿಕೇಶನ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆದಾಗ್ಲೂ ಕೂಡ 100ರಲ್ಲಿ 2% ಮಕ್ಳುಗಳಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಏನೋ ಒಂದು ಇಶ್ಯೂಸ್ ಗಳಿರುತ್ತೆ. ಅದೇ ತರ 2% ರಿಸ್ಕ್ IVF ಅಲ್ಲೂ ಕೂಡ ಇರುತ್ತೆ. ಸೊ 98% ಏನು ಪ್ರಾಬ್ಲಮ್ ಆಗಲ್ಲ. 2% ರಿಸ್ಕ್ IVF ಅಲ್ಲೂ ಇರುತ್ತೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಇರುತ್ತೆ. ಈ ತರ ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ. ಜನರಲಿ ನಾವು 1 ಮಂತ್ ಗ್ಯಾಪ್ ತಗೊಳ್ಲಿಕ್ಕೆ ಹೇಳ್ತೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಫಿಸಿಕಲಿ ಅಥವಾ ಮೆಡಿಕಲಿ ಇಮಿಡಿಯೇಟ್ ಆಗಿ ಏನು ಡಿಫ್ರೆನ್ಸ್ ಆಗಲ್ಲ ಇಮಿಡಿಯೇಟ್ ಆಗಿ ಮಾಡಿದ್ರೆ. ಬಟ್ ಅವ್ರು ಯೂಶಲಿ ಫೇಲ್ ಆದ್ಮೇಲೆ ಎಷ್ಟೊಂದು ಹಾರ್ಮೋನ್ಸ್ ತಗೊಂಡಿರ್ತಾರೆ, ಅವ್ರಿಗೊಂಥರ ಸೈಕಾಲಜಿಕಲಿ ಡಿಪ್ರೆಷನ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದೆಮ್ ಏನಂತಾರೆ, ಅವ್ರು ಮಾನಸಿಕವಾಗಿ ಅವ್ರು ರೆಡಿ ಇರಲ್ಲ. ಅಂತವ್ರಿಗೆ ಒಂದು 2-3 ಮಂತ್ಸ್ ಟೈಮ್ ತಗೊಂಡು ಅಗೇನ್ ಅವ್ರಿಗೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಟ್ಟು ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡಿ ಅವ್ರ ಮಾನಸಿಕ ಸ್ಥೈರ್ಯವನ್ನ ಸ್ವಲ್ಪ ಇಂಪ್ರೂವ್ ಮಾಡಿ ಆಮೇಲೆ ಸೆಕೆಂಡ್ ಅಟೆಂಪ್ಟ್ ಮಾಡಿದ್ರೆ ಉತ್ತಮ ಅನ್ಸುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟಿ. ತಂತ್ರಜ್ಞಾನ ಅನ್ನುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ತುಂಬಾನೇ ಮುಂದುವರೆದಿದೆ. ಅದರಲ್ಲೂ ಕೂಡ ತನಗೊಂದು ಮಗು ಬೇಕು ಅನ್ನೋರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ IVF ಅನ್ನುವಂಥದ್ದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಹೆಚ್ಚಿನವರಿಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂತವರಿಗೆ IVF ಹೇಗೆ ವರದಾನ ಆಗಿದೆ? ಈ IVF ಟ್ರೀಟ್ಮೆಂಟ್ ಅಂದ್ರೆ ಏನು? ಇದರ ಸಕ್ಸಸ್ ರೇಟ್ ಯಾವ ರೀತಿಯಾಗಿರುತ್ತೆ? ಇದ್ರ ಬಗ್ಗೆ ಜನರಲ್ಲಿ ಇವಾಗ್ಲೂ ಕೂಡ ತಪ್ಪು ಕಲ್ಪನೆಗಳು ಏನಾದ್ರೂ ಇದೆಯಾ? ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಮಂಜುನಾಥ್ CS, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಡೆಪ್ಯೂಟಿ ಮೆಡಿಕಲ್ ಡೈರೆಕ್ಟರ್, ಬಿರ್ಲಾ ಫರ್ಟಿಲಿಟಿ ಅಂಡ್ IVF. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಈಗ ಯಾರಿಗೆ ಇನ್ಫರ್ಟಿಲಿಟಿ ಇದೆ ಅವರಿಗೆ IVF ಟ್ರೀಟ್ಮೆಂಟ್ ಬಗ್ಗೆ ನಾವು ನೋಡೋದಾದ್ರೆ ಏಜ್ ಎಷ್ಟಿರುತ್ತೆ ಅಥವಾ ಯಾವ ಏಜ್ ಅಲ್ಲಿ ಇದನ್ನ ಮಾಡಿಸ್ಕೋಬಹುದು ಅನ್ನುವಂತ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಒಬ್ಬ ಮಹಿಳೆಗೆ ಕಡಿಮೆ ಅಂದ್ರೆ ಹಾಗೇನೆ ಹೆಚ್ಚು ಅಂದ್ರೆ ಎಷ್ಟು ಏಜ್ ಇರ್ಬೇಕಾಗತ್ತೆ ಅಂತ? ಸೊ ಒಂದು ಮಹಿಳೆಯಲ್ಲಿ IVF ನಾವು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಿನಿಮಮ್ 23 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ಇಯರ್ಸ್ ವರ್ಗು ಮಾಡಬಹುದು. ಅದೇ ಪುರುಷರಲ್ಲಿ 23 ಇಂದ ಹಿಡಿದು 55 ವರ್ಗುನು ಹೋಗ್ಬಹುದು. ಸೊ ಇದು ಏಜ್ ಲಿಮಿಟ್ ನಮ್ಗೆ ART ರೂಲ್ಸ್ ಪ್ರಕಾರ ಬಂದಿರುವಂತ ಏಜ್ ಲಿಮಿಟ್. ಓಕೆ. ಈಗ ಮಹಿಳೆಯರಲ್ಲಿ ಹಾಗೇನೆ ಪುರುಷರಲ್ಲಿ
ಏಜ್ ಡಿಫ್ರೆನ್ಸ್ ಯಾಕಾಗತ್ತೆ? ಈಗ ನೀವು ಹೇಳಿದ್ರೆ ಮಹಿಳೆಯರಲ್ಲಾದ್ರೆ 50 ವರ್ಷ, ಪುರುಷರಲ್ಲಾದ್ರೆ 55 ತನಕ ಹೋಗ್ಬಹುದು ಅಂತ. ಯಾಕೆ ಅಂದ್ರೆ ಎಗ್ ಮತ್ತೆ ಸ್ಪರ್ಮ್ ಅಲ್ಲಿ ಯಾಕೆ ಆತರ ಡಿಫ್ರೆನ್ಸ್ ಬರುತ್ತೆ ಅಂತ? ಅದು 2 ಕಾರಣದಿಂದ ಆಗುತ್ತೆ. ಒಂದು, ಎಗ್ ಪ್ರೊಡಕ್ಷನ್ ಅಂತ ಏನ್ ಬರುತ್ತಲ್ಲ, ಎಗ್ ಉತ್ಪತ್ತಿ ಆಗೋದು, ಎಗ್ ಓವುಲೇಷನ್ ಆಗೋದು, ಅಥವಾ ಎಗ್ ಕ್ವಾಂಟಿಟಿ ಪ್ರಮಾಣ ಅವರ ಅಂಡಾಶಯದಲ್ಲಿ ಇರೋದು 36 ಇಯರ್ಸ್ ಆದ್ಮೇಲೆ ಹೋಗ್ತಾ ಇರುತ್ತೆ. ಸೊ 45 ಕ್ರಾಸ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಎಗ್ಸ್ ಗಳು ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ 50 ಮೇಲೆ ಒಂದ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು, ಅವ್ರ ಪ್ರೆಗ್ನೆನ್ಸಿ ಆದ್ಮೇಲೆ ಏಜ್ ಜಾಸ್ತಿ ಆದಂಗೆನೆ ಪ್ರೆಗ್ನೆನ್ಸಿ 9 ತಿಂಗಳಲ್ಲಿ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಅಥವಾ ಡೆಲಿವರಿ ಆಗಿ 6 ತಿಂಗಳಲ್ಲಿ ಏಜ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಆಗುತ್ತೆ. ಸೊ ಶುಗರ್ ಬರ್ಬಹುದು, BP ಬರ್ಬಹುದು, ಡೆಲಿವರಿ ಟೈಮ್ ಅಲ್ಲಿ ತುಂಬಾ ತೊಂದರೆಗಳಾಗ್ಬಹುದು. ಸೊ ಅದಕ್ಕೋಸ್ಕರ ಕಾರಣವಾಗಿ 50 ದಾಟ ಆದ್ಮೇಲೆ ಅದು ದೇಹ ಅಷ್ಟೊಂದು ಇದಾಗಿರಲ್ಲ. 50 ಆದ್ಮೇಲೆ ಆ ಪ್ರೆಗ್ನೆನ್ಸಿನ ತಡ್ಕೊಂಡು ಸಪೋರ್ಟ್ ಮಾಡೋದಿಲ್ಲ ಅನ್ನೋ ತರ. ಹೌದು, ಅದಕ್ಕೋಸ್ಕರ 50ನ ಲಿಮಿಟ್ ಮಾಡಿದ್ದಾರೆ. ಅದೇ ಪುರುಷರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಯೂಶಲಿ 45-50 ವರ್ಗು ಚೆನ್ನಾಗಿರುತ್ತೆ. ಅಪ್ ಟು 55 ವರ್ಗು ಅವ್ರ ಸ್ಪರ್ಮ್ಸ್ ಗಳು ಓಕೆ. ಸೊ ಹಾಗಾಗಿ 55 ಏಜ್ ಲಿಮಿಟ್ ಗಂಡಸರಲ್ಲಿ ಇಟ್ಟಿದ್ದಾರೆ. ಓಕೆ. ಈಗ IVF ಸಕ್ಸಸ್ ಆಗೋದಕ್ಕೆ ಎಷ್ಟು IVF ಸೈಕಲ್ ಬೇಕಾಗುತ್ತೆ? ಸಾಮಾನ್ಯವಾಗಿ IVF ಅಲ್ಲಿ ಒಂದು ತಿಳ್ಕೊಬೇಕು ಅಂತ ಹೇಳಿದ್ರೆ, ಸಕ್ಸಸ್ ಅಂತ ಬಂದಾಗ 100% ಗ್ಯಾರಂಟಿ ಅಂತೂ ಇರಲ್ಲ. ಅದೇ ಟೈಮ್ ಅಲ್ಲಿ ಹೋಪ್ನು ಕೂಡ ಕಳ್ಕೊಬೇಕಾಗಿಲ್ಲ. ಫಸ್ಟ್ ಟೈಮ್ ನಾವು ಸಕ್ಸಸ್ ಫಸ್ಟ್ ಸೈಕಲ್ ಮಾಡಿದಾಗ ಡಿಪೆಂಡಿಂಗ್ ಆನ್ ಅವ್ರ ಕೇಸ್ ಹೆಂಗಿರುತ್ತೆ, ಅವ್ರ ಕಂಡೀಷನ್ ಹೆಂಗಿರುತ್ತೆ, ಅವ್ರ ಏಜ್ ಹೆಂಗಿರುತ್ತೆ, ಡಿಪೆಂಡಿಂಗ್ ಆನ್ ದಟ್ ನಾವು ಯೂಶಲಿ ಸಕ್ಸಸ್ ರೇಟ್ ಸಮ್ವೇರ್ 50 to 70 ಅಂತ ಹೇಳ್ತೀವಿ. ಯಾರಿಗೆ ಫಸ್ಟ್ ಟೈಮ್ ಆಗೋದಿಲ್ಲ ಅಂತವ್ರು ಸೆಕೆಂಡ್ ಟೈಮ್ ಟ್ರೈ ಮಾಡಿದಾಗ ಅವ್ರಿಗೆ ಇನ್ನೊಂದು 25-30% ಸಕ್ಸಸ್ ಆಗುತ್ತೆ. ಹಾಗೆ ಸೆಕೆಂಡ್ ಟೈಮು ಆಗದೆ ಇರೋರು ಥರ್ಡ್ ಟೈಮ್ ಟ್ರೈ ಮಾಡಿದಾಗ ಇನ್ನೊಂದು 10-15% ಚಾನ್ಸಸ್ ಇರುತ್ತೆ. ಹೀಗಾಗಿ ಟೋಟಲಿ 3 ಸೈಕಲ್ ಟ್ರೈ ಮಾಡೋ ಅಷ್ಟರಲ್ಲಿ ಒಂದು 85-90% ಸಕ್ಸಸ್ ರೇಟ್ ಆಗುತ್ತೆ. ಕೊನೆ ಒಂದು 10% ಜನಕ್ಕೆ 3 times 4 times ಟ್ರೈ ಮಾಡಿದ್ರು ಕೂಡ ಸಕ್ಸಸ್ ಆಗೋದಿಲ್ಲ. ಸೊ ಇದನ್ನ ನಾವು ಕ್ಯುಮುಲೇಟಿವ್ ಪ್ರೆಗ್ನೆನ್ಸಿ ರೇಟ್ ಅಥವಾ ಕ್ಯುಮುಲೇಟಿವ್ ಸಕ್ಸಸ್ ರೇಟ್ ಅಂತ ಕರಿತೀವಿ. ಓಕೆ. ಈಗ IVF ಸಕ್ಸಸ್ ಆಗೋದಕ್ಕೆ ಅಲ್ಲಿ ವಯಸ್ಸು ಮ್ಯಾಟರ್ ಆಗುತ್ತಾ ಕಪಲ್ಸ್ ಅಲ್ಲಿ? ಖಂಡಿತವಾಗ್ಲು. ಸೊ ಏನು ಒಂದು ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಒಂದು ಫ್ಯಾಕ್ಟರ್ ಪ್ರಿಡಾಮಿನೆಂಟ್ ಆಗಿ ಡಿಟರ್ಮೈನ್ ಮಾಡೋದು, ಸಕ್ಸಸ್ ರೇಟ್ ನ ಡಿಟರ್ಮೈನ್ ಮಾಡೋದು ಏಜ್. ಎಸ್ಪೆಷಲಿ ಮಹಿಳೆಯರ ಏಜ್ ಯೂಶಲಿ 35 to 38 ಗಿಂತ ಕಮ್ಮಿ ಇತ್ತು ಅಂದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಒಂದ್ಸರಿ ಅವ್ರು 37-38 ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಏಜ್ ರಿಲೇಟೆಡ್ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಎಗ್ ಅಲ್ಲಿ. ಹಾಗಾಗಿ ಅವ್ರ ಸಕ್ಸಸ್ ರೇಟ್ ಕೂಡ ತುಂಬಾನೇ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವ್ ಏನ್ ಇನ್ಸಿಸ್ಟ್ ಮಾಡೋದು ಅಂತ ಹೇಳಿದ್ರೆ, ನೀವು IVF ಮಾಡಿಸ್ಕೊಬೇಕು ಅಂದ್ರೂ ಬೆಟರ್ 36-37 ಒಳಗಡೆ IVF ಮಾಡಿಸ್ಕೊಂಡ್ರೆ ಒಳ್ಳೆ ಸಕ್ಸಸ್ ರೇಟ್ ನ ಪಡಿಬಹುದು. ಅದಾದ್ಮೇಲೆ IVF ಮಾಡಿದ್ರು ಕೂಡ ಮಾಡ್ಬಹುದು, ಬಟ್ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಏಜ್ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಪುರುಷರಲ್ಲೂ ಕೂಡ ಅಪ್ ಟು 45 ಇಯರ್ಸ್ ವರೆಗೂ ಒಳ್ಳೆ ರಿಸಲ್ಟ್ ಇರುತ್ತೆ. ಬಟ್ ಆಫ್ಟರ್ 45 ಇಯರ್ಸ್ ಸ್ಪರ್ಮ್ ಕ್ವಾಲಿಟಿನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವರಲ್ಲೂ ಕೂಡ 45 ಆದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ. ಈಗ ಎಗ್ ಕ್ವಾಲಿಟಿ ಹಾಗೇನೆ ಸ್ಪರ್ಮ್ ಕ್ವಾಲಿಟಿ ಎರಡು ಹೇಗೆ ಮುಖ್ಯ ಆಗುತ್ತೆ IVF ಟ್ರೀಟ್ಮೆಂಟ್ ಅಲ್ಲಿ? ಏಜ್ ಒಂದ್ ಕಡೆ ಅದು ತುಂಬಾನೇ ಮುಖ್ಯ, ಅದ್ರ ಜೊತೆಗೆ ಆ ಏಜ್ ನ ಜೊತೆಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಲ್ಲಿ ಎಗ್ ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕಾಗತ್ತೆ, ಸ್ಪರ್ಮ್ ಕ್ವಾಲಿಟಿನ ಮುಖ್ಯ ಆಗತ್ತೆ, ಹೇಗೆ ಅಂತ? ಸೊ ಎಗ್ ಕ್ವಾಲಿಟಿ ಅಂತ ಬಂದಾಗೆ ಒಂದೇ, ನಾನು ಮೊದ್ಲೇ ಹೇಳ್ದಾಗೇನೆ ಏಜ್ ತುಂಬಾನೇ ಇಂಪಾರ್ಟೆಂಟ್. ಯಂಗ್ ಏಜ್ ಆಗಿದ್ದಾಗ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ವಲ್ಪ 36-37 ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಬೇರೆ ಹಾರ್ಮೋನ್ ಪ್ರಾಬ್ಲಮ್ಸ್ ಗಳಿಂದನೂ ಕೂಡ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಥವಾ ಅವರ ನ್ಯೂಟ್ರಿಷನಲ್ ಸ್ಟೇಟಸ್, ಅವ್ರ ಬಾಡಿ ಫಿಸಿಕಲ್ ಸ್ಟೇಟಸ್, ಅವ್ರ ನ್ಯೂಟ್ರಿಷನಲ್ ಸ್ಟೇಟಸ್ ಇಂದನೂ ಕೂಡ ಎಗ್ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಏನ್ ಮಾಡ್ಬೇಕು, ಅವ್ರ IVF ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರ ನ್ಯೂಟ್ರಿಷನ್ ಥಿಂಗ್ಸ್, ಹಾರ್ಮೋನ್ ಥಿಂಗ್ಸ್ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಬೇಕು. ಅಥವಾ ಬೇರೆ ಏನಾದ್ರು ಎಂಡೋಮೆಟ್ರೋಸಿಸ್ ಅಂತ ಒಂದು ಪೆಲ್ವಿಸ್ ಅಲ್ಲಿ ಒಂದು ಸಿಸ್ಟ್, ಓವರಿಯನ್ ಸಿಸ್ಟ್, ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಾಗ
ಅವ್ರಿಗೆ ಎಗ್ ಕ್ವಾಲಿಟಿ ಸ್ವಲ್ಪ, ನಾವು IVF ಹೋದಾಗ ಎಗ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಅವ್ರ ನ್ಯೂಟ್ರಿಷನಲ್ ಸ್ಟೇಟಸ್, ಅವರ ದೈಹಿಕವಾಗಿ ಸ್ವಲ್ಪ ಫಿಸಿಕಲಿ ಫಿಟ್ ಇರ್ಬೇಕು. ಜೊತೆಗೆ ಅವ್ರಿಗೆ ಯಾವ್ದೇ ತರದ ಈ ಎಂಡೋಮೆಟ್ರಿಯೋಸಿಸ್ ಆ ತರದ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಬೇಕು. ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಏನಾದ್ರು ಸ್ಮೋಕಿಂಗ್, ಡ್ರಿಂಕ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಕಮ್ಮಿ ಮಾಡ್ಕೊಬೇಕು. ಮತ್ತೆ ನ್ಯೂಟ್ರಿಷನಲ್ ಸ್ಟೇಟಸ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಪ್ಲಿಮೆಂಟ್ಸ್ ಗಳನ್ನ ತಗೊಬೇಕು. ಇದನ್ನೆಲ್ಲ ತಗೊಂಡ್ರೆ ಸ್ವಲ್ಪ ಮಟ್ಟಿಗೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಅವಾಗ IVF ಮಾಡಿದ್ರೆ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿ ಆಗುತ್ತೆ. ಹಾಗೆ ಪುರುಷರಲ್ಲೂ ಕೂಡ ಅವ್ರು ಇದೇ ತರ ಲೈಫ್ ಸೈಕಲ್, ಅವ್ರ ವೆಯ್ಟ್ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಫಿಸಿಕಲ್ ಫಿಟ್ ಆಗಿ ವೆಯ್ಟ್ ಕಮ್ಮಿ ಮಾಡ್ಕೊಂಡು, ಸ್ಮೋಕಿಂಗ್, ಡ್ರಿಂಕ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿ ಸ್ವಲ್ಪ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಂಡು, ಅವ್ರಿಗೂ ಕೂಡ ಕೆಲವು ಡಯಟರಿ ಸಪ್ಲಿಮೆಂಟ್ಸ್ ಗಳು ಬರುತ್ತೆ, ಅದನ್ನ ತಗೊಂಡ್ರೆ ಅವ್ರ ಸ್ಪರ್ಮ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. IVF ಟ್ರೀಟ್ಮೆಂಟ್ ಗಿಂತ ಮುಂಚೆ ಮಹಿಳೆಯರು ತಮ್ಮ ಬಾಡಿ ವೇಟ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಈಗ ಕೆಲವರು ತುಂಬಾ ದಪ್ಪ ಇರ್ತಾರೆ, ಮೇ ಬಿ ಒಬೇಸಿಟಿ ಇರ್ಬೋದು ಅಥವಾ ಫ್ಯಾಟ್ ಇರ್ಬೋದು, ಈ ಕಾರಣನೂ ಆಗಿರ್ಬೋದು. ಸೊ ನಿಮ್ಮ ಹತ್ರ ಬಂದಾಗ ಟ್ರೀಟ್ಮೆಂಟ್ ಗೆ ನಮ್ಗೆ ಈ ತರ IVF ಬೇಕು ಅಂತ ಬಂದಾಗ ನೀವು ಫಸ್ಟ್ ಅವರ ಬಾಡಿನ ಪ್ರಿಪೇರ್ ಮಾಡ್ತೀರಾ, ಅಂದ್ರೆ ವೇಟ್ ನೀವು ಕಡಿಮೆ ಮಾಡ್ಬೇಕು ಅಂತ ಹೇಳ್ತೀರಾ ಅಥವಾ ಡೈರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ, ಹೇಗೆ? ಅದು ಡಿಪೆಂಡ್ಸ್. ಇವಾಗ ತುಂಬಾನೇ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವರು ವೆಯ್ಟ್ ರಿಡಕ್ಷನ್ ಮಾಡಿ ಅಂತ ಹೇಳಿದ್ರೆ ಅವ್ರು ಒಂದು 3-4 ಮಂತ್ಸ್ ಅಲ್ಲಿ ವೆಯ್ಟ್ ರಿಡಕ್ಷನ್, ತುಂಬಾ ವೆಯ್ಟ್ ರಿಡಕ್ಷನ್ ಮಾಡ್ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಏನ್ ಅರ್ಥ ಮಾಡ್ಕೊಬೇಕು, ಅವ್ರು ಇರೋ ಎಕ್ಸಸ್ ವೆಯ್ಟ್ ಅಲ್ಲಿ 10% ಕಮ್ಮಿ ಮಾಡಿದ್ರೆ ಸಾಕು. ಸಪೋಸ್ 80 kg ಇತ್ತು ಅಂತ ಹೇಳಿದ್ರೆ 10% ಆಫ್ ದಟ್ ಅಂದ್ರೆ 8 kg ಕಮ್ಮಿ ಮಾಡಿದ್ರೆ ಸಾಕು ಅವರು. ಬಟ್ ಆ 8 kg ಕಮ್ಮಿ ಮಾಡಕ್ಕೂ ಕೂಡ ಅವರು ಇಯರ್ಸ್ ತಗೊಂಡ್ಬಿಡ್ತಾರೆ. ಆ ತರ ಆದಾಗ ಅವ್ರ ಏಜ್ ಏನಾದ್ರು ಸ್ವಲ್ಪ ಭಾರ ಆಗಿತ್ತು ಅಂದ್ರೆ ಮತ್ತೆ ಡಿಲೇ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಕಂಪಲ್ಸರಿ ವೆಯ್ಟ್ ರಿಡಕ್ಷನ್ ಮಾಡ್ಬೇಕು ಅಂತ ಹೇಳಲ್ಲ, ಬಟ್ ಅಟ್ ಲೀಸ್ಟ್ 5 to 10% ವೆಯ್ಟ್ ರಿಡಕ್ಷನ್ ನ ಕ್ವಿಕ್ ಆಗಿ ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಅಲ್ಲಿ ರಿಡ್ಯೂಸ್ ಮಾಡಂಗಿದ್ರೆ ದಟ್ಸ್ ದ ಬೆಸ್ಟ್ ಥಿಂಗ್. ಇಲ್ಲ ಅಂತ ಹೇಳಿದ್ರು ಕೂಡ ವೆಯ್ಟ್ ಡೈರೆಕ್ಟ್ ಆಗಿ IVF ಸಕ್ಸಸ್ ಮೇಲೆ ಅವ್ರಿಗೇನು ಅಷ್ಟೊಂದೇನು ಪ್ರಮಾಣ ಬೀಳಲ್ಲ ಅಂತ ಕೆಲವು ಕಂಡೀಷನ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಅಂತವ್ರಿಗೆ ನಾವು ಡೈರೆಕ್ಟ್ ಆಗಿ IVF ಹೇಳ್ತೀವಿ. ಬಟ್ ತುಂಬಾನೇ ವೆಯ್ಟ್ ಜಾಸ್ತಿ ಇತ್ತು ಆ ತರ ಸಿಚುವೇಶನ್ಸ್ ಗಳಲ್ಲಿ ನಾವು ವೆಯ್ಟ್ ರಿಡಕ್ಷನ್ ಮಾಡಿಸಿ ಆಮೇಲೆ IVF ಗೆ ತಗೊಳ್ತೀವಿ. ಓಕೆ, ಈಗ IVF ಒಂದ್ ವೇಳೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಕಾರಣಗಳು ಯಾವ್ದೆಲ್ಲ ಇರುತ್ತೆ ಅಂತ? ಸೊ ಮೇನ್ ಹೇಳ್ದಾಗೇನೆ ಎಗ್ ಕ್ವಾಲಿಟಿ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಇತ್ತು ಅಂದ್ರೆ ಕಾರಣ, ಇದು ಫೇಲ್ ಆಗೋ ಕಾರಣಕ್ಕೆ ಇಂಪಾರ್ಟೆಂಟ್ ರೀಸನ್. ಅದ್ ಬಿಟ್ಟು ಅವ್ರ ಗರ್ಭಕೋಶದ ಲೈನಿಂಗ್ ಒಂದೊಂದ್ಸರಿ ಏನಾಗುತ್ತೆ ಚೆನ್ನಾಗ್ ಬಂದಿರಲ್ಲ, ಏನೋ ಒಂದು ಮೊದ್ಲೇ ಪ್ರೀವಿಯಸ್ ಅಬಾರ್ಷನ್ ಆಗಿ ಆ ಲೈನಿಂಗ್ ಹಾಳಾಗಿರುತ್ತೆ, ಅಥವಾ ಪೆಲ್ವಿಸ್ ಅಲ್ಲಿ ಇನ್ಫೆಕ್ಷನ್ ಆಗಿ ಅವ್ರ ಗರ್ಭಕೋಶದ ಲೈನಿಂಗ್ ಹಾಳಾಗಿರುತ್ತೆ. ಇಂಥ ಕಂಡೀಷನ್ ಅಲ್ಲೂ ಕೂಡ ಫೇಲ್ ಆಗ್ಬಹುದು. ಅಥವಾ ಒಂದೊಂದ್ಸರಿ ಏನಾಗುತ್ತೆ ಅವ್ರ ಗರ್ಭನಾಳ ಇನ್ಫೆಕ್ಷನ್ ಆಗಿ ಹೈಡ್ರೋಸಾಲ್ಫಿಂಗ್ಸ್ ಅಂದ್ರೆ ನೀರ್ ತುಂಬಿಕೊಂಡಿರುತ್ತೆ, ಅಂತ ಕಂಡೀಷನ್ ಅಲ್ಲೂ ಕೂಡ ಫೇಲ್ ಆಗ್ಬಹುದು. ಅದನ್ನೆಲ್ಲ ಮೊದ್ಲೇ ನೋಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ಈ ಫೇಲ್ಯೂರ್ ರೇಟ್ ನ ಸ್ವಲ್ಪ ನಾವು ಕಮ್ಮಿ ಮಾಡಬಹುದು. ಸ್ವಲ್ಪ ಅಥವಾ ಪುರುಷರಲ್ಲಿ ಏನಾದ್ರು ಸ್ಪರ್ಮ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ಸ್ಪರ್ಮ್ಸ್ ಅಲ್ಲಿ ಸ್ಟ್ರಕ್ಚರ್ಸ್ ಗಳನ್ನ ನೋಡ್ಕೊಂತೀವಿ, ಹೆಡ್, ಬಾಡಿ, ಟೈಲ್ ಅಂತ ಹೇಳ್ಬಿಟ್ಟು ಮಾರ್ಫಾಲಜಿ, ಅಂದ್ರೆ ಆ ಸ್ಪರ್ಮ್ ಸ್ಟ್ರಕ್ಚರ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಯೂಶಲಿ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಆ ಸ್ಟ್ರಕ್ಚರ್ಸ್ ಅಲ್ಲಿ ಏನಾದ್ರು ಕಮ್ಮಿ ಇತ್ತು ಅಂತ ಹೇಳಿದ್ರೆ, ಅಥವಾ ಅವ್ರಿಗೆ ಏನಾದ್ರು ಬೇರೆ ತರದ ಹಾರ್ಮೋನ್ ಇಶ್ಯೂಸ್ ಗಳಿತ್ತು, ಆ ತರ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಒಬ್ಬ ಮಹಿಳೆಗೆ IVF ಮಾಡಿರೋದು ಸಕ್ಸಸ್ ಆಗಿಲ್ಲ, ಫೇಲ್ಯೂರ್ ಆಯ್ತು ಅಂದ್ರೆ ನೆಕ್ಸ್ಟ್ ಅವರು ಟ್ರೈ ಮಾಡ್ಬೇಕಾಗತ್ತಲ್ಲ. ಸೊ ಟೈಮ್ ಗ್ಯಾಪ್ ಎಷ್ಟಿರ್ಬೇಕಾಗತ್ತೆ? ಈಗ ಫಸ್ಟ್ ಒನ್ ಫೇಲ್ ಆಯ್ತು, ನೆಕ್ಸ್ಟ್ ಒನ್ ಗೆ ನಾವು ಟ್ರೈ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್ ಬಿಟ್ಟು ಟ್ರೈ ಮಾಡ್ಬೇಕು ಅಂತ? ಈ ತರ ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ. ಜನರಲಿ ನಾವು 1 ಮಂತ್ ಗ್ಯಾಪ್ ತಗೊಳ್ಲಿಕ್ಕೆ ಹೇಳ್ತೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಫಿಸಿಕಲಿ ಅಥವಾ ಮೆಡಿಕಲಿ ಇಮಿಡಿಯೇಟ್ ಆಗಿ ಏನು ಡಿಫ್ರೆನ್ಸ್ ಆಗಲ್ಲ ಇಮಿಡಿಯೇಟ್ ಆಗಿ ಮಾಡಿದ್ರೆ. ಬಟ್ ಅವ್ರು ಯೂಶಲಿ ಫೇಲ್ ಆದ್ಮೇಲೆ ಎಷ್ಟೊಂದು ಹಾರ್ಮೋನ್ಸ್ ತಗೊಂಡಿರ್ತಾರೆ, ಅವ್ರಿಗೊಂಥರ ಸೈಕಾಲಜಿಕಲಿ ಡಿಪ್ರೆಷನ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದೆಮ್ ಏನಂತಾರೆ, ಅವ್ರು ರೆಡಿ, ಮಾನಸಿಕವಾಗಿ ಅವ್ರು ರೆಡಿ ಇರಲ್ಲ. ಅಂತವ್ರಿಗೆ ಒಂದು 2-3 ಮಂತ್ಸ್ ಟೈಮ್ ತಗೊಂಡು ಅಗೇನ್ ಅವ್ರಿಗೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಟ್ಟು ಸ್ವಲ್ಪ ಯೋಗ, ಮೆಡಿಟೇಷನ್ ಮಾಡಿ ಅವ್ರ ಮಾನಸಿಕ ಸ್ಥೈರ್ಯವನ್ನ ಸ್ವಲ್ಪ ಇಂಪ್ರೂವ್ ಮಾಡಿ ಆಮೇಲೆ ಸೆಕೆಂಡ್ ಅಟೆಂಪ್ಟ್ ಮಾಡಿದ್ರೆ ಉತ್ತಮ ಅನ್ಸುತ್ತೆ. ಈಗ ಒಂದು ಮಹಿಳೆಗೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಸಲ IVF ಟ್ರೈ ಮಾಡಬಹುದು ಅಂತ? ರೆಕಾರ್ಡ್ ಪ್ರಕಾರ ಯೂಶಲಿ 7-8 ಸೈಕಲ್ ವರ್ಗುನು ಟ್ರೈ ಮಾಡಬಹುದು. ಅಲ್ಲಿವರೆಗೂ ಸೇಫ್. ಯೂಶಲಿ 7-8 ಸೈಕಲ್ ಆದ್ಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಗಳು ಆಡ್ ಆಗ್ತವೆ, ರಿಸ್ಕ್ ಇರುತ್ತೆ. ಸೊ ಬಟ್ ಯೂಶಲಿ ಜನರಲಿ ಸಾಮಾನ್ಯವಾಗಿ ನಮ್ಮ ಎಲ್ಲಾ ಪೇಷಂಟ್ಸ್ ಗಳು ಒಂದು 3-4 ಟೈಮ್ಸ್ ಅಟೆಂಪ್ಟ್ ಮಾಡ್ತಾರೆ, ಅದಾದ್ಮೇಲೆ ಯೂಶಲಿ ಮಾಡಲ್ಲ. ಓಕೆ, IVF ಇಂದ ಟ್ವಿನ್ಸ್ ಮಕ್ಕಳು ಹೆಚ್ಚಾಗಿ ಜನನ ಆಗುತ್ತಾ, ಹೇಗೆ ಅಂತ?
ಇಲ್ಲ, ಇದೊಂದು ಮಿತ್ಸ್. ಟ್ವಿನ್ಸ್ IVF ಮಕ್ಕಳೆಲ್ಲ ಟ್ವಿನ್ಸ್ ಅನ್ನೋದು ಮಿತ್ಸ್. ಬಟ್ ಅವ್ ಸ್ವಲ್ಪ ಪ್ರಮಾಣ ನ್ಯಾಚುರಲ್ ಗೆ ಕಂಪೇರ್ ಮಾಡಿದ್ರೆ ಟ್ವಿನ್ಸ್ ಆಗೋ ಚಾನ್ಸಸ್ IVF ಅಲ್ಲಿ ಒಂದ್ 10-15% ಜಾಸ್ತಿ ಅಂತ ಹೇಳ್ಬಹುದು. ಟ್ವಿನ್ಸ್ ಮಕ್ಕಳ ಯಾಕೆ ಅದು ಜಾಸ್ತಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದೊಂದ್ಸರಿ ಏನಾಗುತ್ತೆ, ನಾವು ಎರಡೆರಡು ಭ್ರೂಣಗಳನ್ನ ಹಾಕ್ತಿವಿ, ಒಂದೊಂದ್ಸರಿ ಫೇಲ್ ಆಗಿರುತ್ತೆ. ಆಗ ಅಂತ ಸಿಚುವೇಶನ್ಸ್ ಗಳಲ್ಲಿ ಅಥವಾ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿರೋ ಸಿಚುವೇಶನ್ಸ್ ಗಳಲ್ಲಿ 2 ಎಂಬ್ರಿಯೋಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಂತ ಸಿಚುವೇಶನ್ಸ್ ಅಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಆದಷ್ಟು ನಾವು ಟ್ವಿನ್ ಪ್ರೆಗ್ನೆನ್ಸಿನ ಕಮ್ಮಿ ಮಾಡ್ಬೇಕು. ಯಾಕೆಂದ್ರೆ ಟ್ವಿನ್ಸ್ ಮಕ್ಳುಗಳು ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿ 2 ಮಕ್ಳು ಚೆನ್ನಾಗಿರುತ್ತೆ. ಬಟ್ ಆದ್ರೆ ಅದಕ್ಕೆ ಆದಂತ ಕಾಂಪ್ಲಿಕೇಶನ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಯಾಕೆಂದ್ರೆ ಟ್ವಿನ್ಸ್ ಇರುವಾಗ ಗರ್ಭಕೋಶ ಅಷ್ಟು ಸ್ಟ್ರಾಂಗ್ ಇರೋಲ್ಲ ತಡ್ಕೊಳ್ಳೋ ಅಷ್ಟು ಕೆಲವರಿಗೆ. ಅಂತವ್ರಿಗೆ ಏನಾಗುತ್ತೆ, ಪ್ರೀಟರ್ಮ್ ಡೆಲಿವರಿ ಅಂತ ಆಗ್ಬಿಡುತ್ತೆ. ಅಂದ್ರೆ 6 ತಿಂಗಳು 7 ತಿಂಗಳಲ್ಲೇ ಡೆಲಿವರಿ ಆಗ್ಬಿಡುತ್ತೆ. ಅವಾಗ ಮಗು ತುಂಬಾ ಪುಟ್ಟಾಣಾಗಿರುತ್ತೆ, ವೆಯ್ಟ್ ಕಮ್ಮಿ ಇರುತ್ತೆ. ಅದನ್ನ NICU ಅಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಒಂದ್ಸರಿ ಮಗುಗಳು NICU ಅಲ್ಲಿ ಹೋದಾಗ ಅದ್ರಲ್ಲಿ ರಿಸ್ಕ್ಗಳು ಜಾಸ್ತಿ ಇರುತ್ತೆ. ಏನ್ ಕಾಂಪ್ಲಿಕೇಶನ್ಸ್ ಬರುತ್ತೆ NICU ಅಲ್ಲಿ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಟ್ವಿನ್ಸ್ ನ ಕಮ್ಮಿ ಮಾಡ್ಬೇಕು. ಅಥವಾ ಟ್ವಿನ್ಸ್ ಅಕಸ್ಮಾತ್ ಆಯ್ತು ಅಂದ್ರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಒಂದು ಎಕ್ಸ್ಟ್ರಾ ಮೆಡಿಕಲ್ ಕೇರ್ ತಗೊಂಡು ಅದನ್ನ ಕರೆಕ್ಟ್ ಆಗಿ ಪೋಷಣೆ ಮಾಡ್ಕೊಂಡು ಸ್ವಲ್ಪ ಕೇರ್ಫುಲ್ ಆಗಿ ಇದ್ದು ಅಟ್ಲೀಸ್ಟ್ ಒಂದು 8.5 months ದಾಟೋ ಆಮೇಲೆ ಡೆಲಿವರಿ ಆದ್ರೆ ಉತ್ತಮ. ಈಗ ಒಬ್ಬ ಮಹಿಳೆಗೆ BP ಇತ್ತು, ಶುಗರ್ ಇತ್ತು ಅಥವಾ ಥೈರಾಯ್ಡ್ ಇಶ್ಯೂ ಇತ್ತು ಅಂತ ಹೇಳಿದ್ರೆ IVF ಮಾಡಬಹುದಾ? ಮಾಡ್ಬೋದು, ಆತರ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು. IVF ಹೋಗೋಕ್ಕಿಂತ ಮುಂಚೆ BP ಆಗ್ಲಿ ಶುಗರ್ ಆಗ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಆಮೇಲೆ IVF ಟ್ರೀಟ್ಮೆಂಟ್ ಮಾಡ್ಬೇಕು. ಯಾಕೆ ಈ ತರ ಹೇಳ್ತೀವಿ ಅಂದ್ರೆ 2 ಕಾರಣ. ಒಂದು, ಪ್ರೆಗ್ನೆನ್ಸಿ ಅವ್ರ ಸಕ್ಸಸ್ ಆದ್ಮೇಲೆ ಅವ್ರ BPನೂ ಜಾಸ್ತಿ ಆಗುತ್ತೆ. ಶುಗರ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮೊದಲೇ BP ಮತ್ತೆ ಶುಗರ್ ಇತ್ತು ಅಂದ್ರೆ ಅದ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು 2 ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಬೋದು. ಒಂದು, ಮಗುಗುನು ಎಫೆಕ್ಟ್ ಆಗ್ಬಹುದು. ಹೈ ಶುಗರ್ ಹೈ BP ಇದ್ರೆ ಮಗು ಸರಿಯಾಗಿ ಬೆಳವಣಿಗೆ ಆಗಲ್ಲ, ಮಗುಗೆ ತೊಂದರೆ ಆಗ್ಬಹುದು. 2ನೇದು, ತಾಯಿ ಕೂಡ ತೊಂದರೆ ಆಗ್ಬಹುದು. ಐದರ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಗ್ಬಹುದು ಅಥವಾ ಡೆಲಿವರಿ ಟೈಮ್ ಅಲ್ಲಿ ಆಗ್ಬಹುದು. ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದ್ಲೇ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಒಂದು ಫಿಸಿಷಿಯನ್ ತೋರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಕೊಂಡು BP ಟ್ಯಾಬ್ಲೆಟ್ಸ್ ಗಳು ಶುಗರ್ ಏನಾದ್ರು ಕಂಟ್ರೋಲ್ ಬರ್ತಿಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಪ್ರೆಗ್ನೆನ್ಸಿನ ಪಡ್ಕೊಬಹುದು. ಬಟ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಕೊಬೇಕು. ಸೊ ಥ್ರೂ ಔಟ್ 9 months ಶುಗರ್ ಮತ್ತೆ BP ಕಂಟ್ರೋಲ್ ಅಲ್ಲಿ ಇರ್ಬೇಕು. ಸೊ ಆ ತರ ಇತ್ತು ಅಂದ್ರೆ ಕಾಂಪ್ಲಿಕೇಶನ್ಸ್ ಗಳು ಕಮ್ಮಿ ಇರುತ್ತೆ. ಮತ್ ಅನ್ಕಂಟ್ರೋಲ್ ಆಗಿರೋ ಸಿಚುವೇಶನ್ಸ್ ಅಲ್ಲಿ ನಾವು IVF ಮಾಡಿ ಪ್ರೆಗ್ನೆನ್ಸಿ ಮಾಡ್ಬಿಡ್ಬೋದು. ಬಟ್ ಆ ಪ್ರೆಗ್ನೆನ್ಸಿ 9 ತಿಂಗಳಲ್ಲಿ ಅನ್ಕಂಟ್ರೋಲ್ ಇದ್ದಾಗ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ ಅಂತ. ಹೌದು. ಸಿಂಗಲ್ ಪೇರೆಂಟ್ ಇದ್ರೆ ಅಥವಾ ಯಾವ್ದಾದ್ರು ಮಹಿಳೆಗೆ ನನ್ ಮದ್ವೆ ಆಗ್ದೇನೆ ಮಗು ಮಾಡ್ಕೋತೀನಿ IVF ಮುಖಾಂತರ ಅಂತ ಇದ್ರೆ ಅವ್ರಿಗೆ ಸ್ಪರ್ಮ್ ಡೋನರ್ ಬಗ್ಗೆ ತಿಳ್ಕೊಳ್ಳೇಬೇಕಾ ಅಥವಾ ಅವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಹೇಗೆ ರೂಲ್ಸ್ ಲಾ ಪ್ರಕಾರ ನೋನ್ ಡೋನರ್ ನ ತಗೋಬಹುದು, ಅವ್ರು ತಿಳ್ಕೊಬಹುದು. ಬಟ್ ಅದಕ್ಕೆ ಅವ್ರು ಯಾರು ಸ್ಪರ್ಮ್ ಡೊನೇಟ್ ಮಾಡ್ತಾರಲ್ಲ ಅವ್ರ ಕನ್ಸೆಂಟ್ ಇರ್ಬೇಕು. ಅವ್ರ ಐಡೆಂಟಿಟಿ ಮಾಡಬಹುದಾ? ಅವ್ರು ಸೆಲೆಕ್ಟ್ ಮಾಡಬಹುದು. ನೋನ್ ಡೋನರ್ ನ ಸೆಲೆಕ್ಟ್ ಮಾಡಬಹುದು. ನೋನ್ ಡೋನರ್ ನ ಸೆಲೆಕ್ಟ್ ಮಾಡಬಹುದು. ART 2021 ರೂಲ್ಸ್ ಪ್ರಕಾರ ನೋನ್ ಡೋನರ್, ಗೊತ್ತಿರೋ ಡೋನರ್ ನ ಸೆಲೆಕ್ಟ್ ಮಾಡಬಹುದು. ಓಕೆ. ಈಗ ಒಂದ್ ವೇಳೆ ಅವರೇ ಡೋನರ್ ನ ಸೆಲೆಕ್ಟ್ ಮಾಡಿಲ್ಲ, ಹಾಸ್ಪಿಟಲ್ ಮುಖಾಂತರ ನೀವು IVF ಸೆಂಟರ್ ಅಲ್ಲಿ ನೀವೇ ಯಾವ್ದಾದ್ರು ಸ್ಪರ್ಮ್ ಕೊಟ್ಬಿಡಿ ಅಂದಾಗ ಅವಾಗ್ಲೂ ಕೂಡ ಅವರಿಗೆ ತಿಳ್ಕೊಳ್ಳುವಂತ ಒಂದು ಅವಕಾಶ ಇರುತ್ತೆ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಿಳ್ಕೊಳ್ಳೋ ಅವಕಾಶ ಇರುತ್ತೆ. ಲೈಕ್ ಅವ್ರ ಎಜುಕೇಶನಲ್ ಸ್ಟೇಟಸ್, ಅವ್ರ ಫಿಸಿಕಲ್ ಸ್ಟೇಟಸ್, ತಿಳ್ಕೊಳ್ಳೋದಕ್ಕಾಗುತ್ತೆ. ಪರ್ಸನ್ ಐಡೆಂಟಿಟಿ ತಿಳ್ಕೊಳ್ಳೋದು ಕಷ್ಟ ಅನ್ಲೆಸ್ ಅವರು ಯಾರು ಡೊನೇಟ್ ಮಾಡಿರ್ತಾರಲ್ಲ ಅವ್ರ ಕನ್ಸೆಂಟ್ ಕೊಟ್ಟಿರ್ಬೇಕು. ಅವ್ರ ಕನ್ಸೆಂಟ್ ಕೊಡದೆ ಅವ್ರ ಐಡೆಂಟಿಟಿ ತಿಳ್ಕೊಳ್ಳೋದು ಕಷ್ಟ, ಆಗಲ್ಲ. ಓಕೆ. ಬೇರೆ ಯಾವೆಲ್ಲ ಅಂಶಗಳು IVF ಸಕ್ಸಸ್ ಆಗೋದಕ್ಕೆ ಮ್ಯಾಟರ್ ಆಗುತ್ತೆ ಡಾಕ್ಟರ್? ಏಜ್ ಒಂದು, ಇನ್ನೊಂದು ನೀವು ಹೇಳಿದ್ರೆ ಎಗ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಸ್ಪರ್ಮ್ ಕ್ವಾಲಿಟಿ ಅಂತ. ಬೇರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಬೇರೆ ಯಾವ್ದು ಮ್ಯಾಟರ್ ಆಗುತ್ತೆ ಓವರ್ ಆಲ್ ಆಗಿ? ಲೈಫ್ ಸ್ಟೈಲ್ ಮ್ಯಾಟರ್ ಅದೇ. ಒಂದು ಅವ್ರು ಫಿಸಿಕಲಿ ಕರೆಕ್ಟ್ ಆಗಿ ಫಿಟ್ ಇತ್ತು ಅಂದ್ರೆ ಚಾನ್ಸಸ್ ಚೆನ್ನಾಗಿರುತ್ತೆ. ಒಂದು ಜೊತೆಗೆ ಸ್ಮೋಕಿಂಗ್ ಡ್ರಿಂಕ್ಸ್ ಗಳಿಂದ, ಸ್ಮೋಕಿಂಗ್ ಎಸ್ಪೆಷಲಿ ಡ್ರಿಂಕ್ಸ್ ಅಕೇಶನಲಿ ಓಕೆ, ಬಟ್ ಸ್ಮೋಕಿಂಗ್ ಇಸ್
ತುಂಬಾನೇ ಎಫೆಕ್ಟ್ ಮಾಡುತ್ತೆ, ಸ್ಪರ್ಮ್ ಕ್ವಾಲಿಟಿ ಆಗ್ಲಿ ಅಥವಾ ಎಗ್ ಕ್ವಾಲಿಟಿ ಆಗ್ಲಿ. ಈಗಿನ ಮಹಿಳೆಯರು ಕೂಡ ಸ್ಮೋಕ್ ಮಾಡೋ ಹ್ಯಾಬಿಟ್ಸ್ ಇರುತ್ತೆ. ಅಂತವ್ರಲ್ಲಿ ಎಗ್ ಕ್ವಾಲಿಟಿ ತುಂಬಾನೇ ಕೆಟ್ಟಾಗ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವ್ರು ನಿಲ್ಸಿದ ಮೇಲೂ ಕೂಡ ಕೆಲವು ಮಂತ್ಸ್ ಅಥವಾ ವರ್ಷಗಳೇ ತಗೊಳುತ್ತೆ ಅವ್ರಿಗೆ ನಾರ್ಮಲ್ ಆಗಕ್ಕೋಸ್ಕರ. ಸೊ ಸ್ಮೋಕಿಂಗ್ ಇಸ್ ತುಂಬಾನೇ ಎಫೆಕ್ಟ್ ಆಗುತ್ತೆ, ಅದು ಒಂದು. ಮತ್ತೆ ಅವ್ರ ಸೈಕಾಲಜಿಕಲ್ ಸ್ಟೇಟಸ್, ತುಂಬಾನೇ ಡಿಪ್ರೆಷನ್ ಇತ್ತು, ಆಂಗ್ಸೈಟಿ ಇತ್ತು ಅಂತ ಹೇಳಿದ್ರು ಕೂಡ ಅವ್ರ ಹಾರ್ಮೋನ್ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇರಲ್ಲ. ಹಾಗಾಗಿ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಅವ್ರಿಗೆ IVF ಹೋಗೋಕ್ಕಿಂತ ಮುಂಚೆ ಅವ್ರ ಸೈಕಾಲಜಿಕಲ್ ಸ್ಟೇಟಸ್ ನ ಸ್ವಲ್ಪ ಕರೆಕ್ಟ್ ಮಾಡ್ತಾ ಹೋಗ್ಬೇಕು. ರಿಪೀಟೆಡ್ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಮಾಡೋದು, ಅವ್ರಿಗೊಂಥರ ಮನಸ್ಸಲ್ಲಿ ಸ್ಥೈರ್ಯ ತುಂಬೋದು, ಅಥವಾ ಒಂದು ಗ್ರೂಪ್ ಆಲ್ರೆಡಿ IVF ಆಗಿ ಪಾಸಿಟಿವ್ ಆಗಿರೋರ್ ಜೊತೆ ಅವ್ರನ್ನ ಡಿಸ್ಕಷನ್ ಬಿಡೋದು, ಯಾರಿಗೆ ಸಕ್ಸಸ್ ಆಗಿದೆ ಅವ್ರ ಜೊತೆ, ಹೌದು, ಅವ್ರ ಮಕ್ಳುಗಳ ಜೊತೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡಿದಾಗ ಇವ್ರಿಗೂ ಒಂಥರ ಒಂದು ಧೈರ್ಯ ಬರುತ್ತೆ. ಓಕೆ, ಪಾಸಿಬಿಲಿಟಿ ಇದೆ, ಹೋಪ್ ಇದೆ ಅಂತ ಒಂದು ಪಾಸಿಟಿವ್ ಇದು ಬರುತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಆ ಹಾರ್ಮೋನ್ ಸಿಸ್ಟಮ್, ಆ ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಅದಾದ್ಮೇಲೆ IVF ಮಾಡೋದ್ರಿಂದ ಸಕ್ಸಸ್ ರೇಟ್ ಚೆನ್ನಾಗುತ್ತೆ. ಓಕೆ, ಹಾಗಾಗಿ ಅವರ ಮೆಂಟಲ್ ಎಬಿಲಿಟಿನು ಅಥವಾ ಅವ್ರ ಮೆಂಟಲ್ ವೆಲ್ ಬೀಯಿಂಗ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಇಲ್ಲಿ. ಹೌದು ಹೌದು. ಜೊತೆಗೆ ನ್ಯೂಟ್ರಿಷನ್ ಇಂಪಾರ್ಟೆಂಟ್. ಅವರು IVF ಹೋಗೋಕ್ಕಿಂತ ಮುಂಚೆ ಪ್ರಾಪರ್ ನ್ಯೂಟ್ರಿಷನ್, ಬ್ಯಾಲೆನ್ಸ್ ನ್ಯೂಟ್ರಿಷನ್ ತಗೊಂಡಿರ್ಬೇಕು. ಜೊತೆಗೆ ಈಗಿನ ನ್ಯೂಟ್ರಿಷನ್ ಅಲ್ಲಿ ಕೆಲವು ವಿಟಮಿನ್ಸ್ ಗಳು ತುಂಬಾನೇ ಕಮ್ಮಿ ಇರುತ್ತೆ. ಈಗಿನ ನ್ಯೂಟ್ರಿಷನ್ ಅಂತೂ ತುಂಬಾನೇ ಹಾಳಾಗಿದೆ, ಎಲ್ಲ ಜಂಕ್ ಫುಡ್ ಅವು ಇವು ಇದಾಗಿದೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಕೂಡ ತಗೋಬೇಕಾಗುತ್ತೆ, ಲೈಕ್ ಐರನ್, ವಿಟಮಿನ್ ಡಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದನ್ನೆಲ್ಲ ಸ್ವಲ್ಪ ಫೋಲಿಕ್ ಆಸಿಡ್, ಅವನ್ನೆಲ್ಲ ಐರನ್, ಅದನ್ನೆಲ್ಲ ತಗೊಂಡು ಅವರ ನ್ಯೂಟ್ರಿಷನಲ್ ಸ್ಟೇಟಸ್ ನ ಇಂಪ್ರೂವ್ ಮಾಡ್ಕೊಂಡು ಆಮೇಲೆ IVF ಟ್ರೈ ಮಾಡಿದ್ರೆ ಸ್ವಲ್ಪ ಚಾನ್ಸಸ್ ಚೆನ್ನಾಗಿರುತ್ತೆ. ಓಕೆ, IVF ನಿಂದ ಪ್ರೆಗ್ನೆಂಟ್ ಆದವರು ಆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಟ್ರಾವೆಲ್ ಹೆಚ್ಚು ಮಾಡಬಹುದಾ ಅಂತ? ಯಾಕಂತ ಹೇಳಿದ್ರೆ ಈಗ ನಾರ್ಮಲ್ ಪ್ರೆಗ್ನೆನ್ಸಿಗೂ ಮತ್ತೆ IVF ಪ್ರೆಗ್ನೆಂಟ್ ಆದಾಗ IVF ಪ್ರೆಗ್ನೆನ್ಸಿಯನ್ನು ತುಂಬಾ ಜಾಸ್ತಿ ಕೇರ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ IVF ನಿಂದ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಸೊ ಎಕ್ಸ್ಟ್ರಾ ಕೇರ್ ಏನಾದ್ರೂ ಮಾಮೂಲಿ ಪ್ರೆಗ್ನೆನ್ಸಿಗಿಂತ ತಗೋಬೇಕಾ? ಟ್ರಾವೆಲ್ ಮಾಡಬಹುದಾ? ಎಕ್ಸರ್ಸೈಸ್ ಹೇಗೆ ಮಾಡ್ಬೇಕು? ಇದು ಒಂದು ದೊಡ್ಡ ಮಿತ್. ಎಲ್ಲ ನನ್ಗೆ ಬರೋ ಒಂದು ಪ್ರತಿಯೊಂದು ಪೇಷಂಟ್ IVF ಎಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಫಸ್ಟ್ ಕ್ವಶನ್, ಕಂಪ್ಲೀಟ್ ಬೆಡ್ ರೆಸ್ಟ್ ಇರ್ಬೇಕಾ ಅಂತ. ಅದೊಂದು ಡೌಟ್ ಇರುತ್ತೆ. ಹೌದು, ದೊಡ್ಡ ಮಿತ್. ಅದ್ರಲ್ಲಿ ಏನಂತ ಹೇಳಿದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋ ಕಾನ್ಸೆಪ್ಟ್ IVF ಅಲ್ಲಿ ಕಂಪ್ಲೀಟ್ಲಿ ಇಲ್ಲ. ಅದು ದೊಡ್ಡ ಮಿತ್ತು, ಅದನ್ನ ಜನಗಳು ತೆಗ್ದು ಹಾಕ್ಬೇಕು. ಇದು IVF ಪ್ರೊಸೀಜರ್ ನ್ಯಾಚುರಲ್ ಪ್ರೆಗ್ನೆನ್ಸಿ ತರನೇ ಇರುತ್ತೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಎಕ್ಸರ್ಸೈಸ್ ಮಾಡೋರು, ಭಾರತ್ ಕೆಲಸ ಮಾಡೋದು ಅಂತದ್ನೆಲ್ಲ ಮಾಡಬಾರ್ದು. ನಾನೇನ್ ಹೇಳ್ತಾ ಇದ್ದೀನಿ, ಒಂದು ನಾರ್ಮಲ್ ರೊಟೀನ್ ನೀವು ಏನ್ ಕೆಲಸಗಳು ಮಾಡ್ತೀರಾ ಮನೇಲಾಗ್ಲಿ ಇದನ್ನಾಗ್ಲಿ ಅದನ್ನೆಲ್ಲ ಮಾಡ್ಬೋದು. ಭಾರ ಕೆಲಸ ಮಾಡ್ಬೇಡಿ ಅಷ್ಟೇ. ಸ್ಟೆಪ್ಸ್ ಇದ್ರೆ ಸ್ಟೆಪ್ಸ್ ಎಲ್ಲ ಹತ್ಬಹುದು. ಟ್ರಾವೆಲ್ ಅಬ್ಸಲ್ಯೂಟ್ಲಿ ಫೈನ್. ಎಲ್ಲ ಮೋಸ್ಟ್ ಆಫ್ ದ ಪೇಷಂಟ್ಸ್ ಗಳು ವರ್ಕಿಂಗ್ ವುಮೆನ್ಸ್ ಗಳು, IT ಪ್ರೊಫೆಷನಲ್ಸ್ ಗಳೆಲ್ಲ ಬರ್ತಾರೆ. ಅವ್ರು ಅಬ್ಸಲ್ಯೂಟ್ಲಿ ಡೈಲಿ 40-50 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ, ಅಪ್ ಅಂಡ್ ಡೌನ್ ವರ್ಕ್ ಹೋಗ್ತಾರೆ. ಬಟ್ ಓನ್ಲಿ ಥಿಂಗ್, ಆ ವರ್ಕ್ ಅಲ್ಲಿ ಬೋತ್ ಫಿಸಿಕಲ್ ಸ್ಟ್ರೆಸ್ ಆಗ್ಬಾರ್ದು, ಮೆಂಟಲ್ ಸ್ಟ್ರೆಸ್ ಆಗ್ಬಾರ್ದು. ಆ ತರ ಇತ್ತು ಅಂದ್ರೆ ನೀವು ವರ್ಕ್ ಇಂದ ಒಂದ್ ಸ್ವಲ್ಪ ಒಂದು 1 ಮಂತ್ ಲೀವ್, 15 ಡೇಸ್ ಲೀವ್, 2 ಮಂತ್ಸ್ ಲೀವ್ ತಗೊಂಡು ಬೇಕಾದ್ರೆ ನೀವು ಇದು ರಿಲ್ಯಾಕ್ಸ್ ಮಾಡ್ಬೋದೇ ಹೊರತು ಹಂಗಂದ್ಬಿಟ್ಟು ರಿಲ್ಯಾಕ್ಸ್ ಅಂತ ಹೇಳಿ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋ ಆ ಕಾನ್ಸೆಪ್ಟ್ ಇಲ್ಲ. ಇನ್ಫ್ಯಾಕ್ಟ್ ನಾನ್ ಏನ್ ಹೇಳ್ತೀನಿ, ಎವ್ರಿ ಡೇ ½ an hour to 45 minutes ವಾಕ್ ಮಾಡ್ಬೇಕು IVF ಆದ್ಮೇಲೆ. ಸೊ ಕಂಪ್ಲೀಟ್ ಬೆಡ್ ಇಂದಾನೆ ಎದ್ದೊಳ್ಬಾರ್ದು, ಬರೀ ಊಟಕ್ಕೆ ಮತ್ತೆ ಟಾಯ್ಲೆಟ್ ಮಾತ್ರ ಎದ್ದೊಳ್ಬೇಕು ಅನ್ನೋ ಆತರ ಒಂದು ಕಾನ್ಸೆಪ್ಟ್ ಜನಗಳಲ್ಲಿ ಕುಂತ್ಕೊಂಡ್ಬಿಟ್ಟಿದೆ. ಅದನ್ನ ತೆಗಿಬೇಕು. ರೊಟೀನ್ ಆಗಿ ಓಡಾಡ್ಕೊಂಡು, ನಾರ್ಮಲ್ ಓಡಾಡ್ಕೊಂಡು, ಸಣ್ಣ ಪುಟ್ಟ ಅಡ್ಗೆ ಕೆಲಸಗಳು ಅದನ್ನೆಲ್ಲ ಮಾಡ್ಕೊಬಹುದು. ಈ ಎಕ್ಸರ್ಸೈಸ್ ತುಂಬಾ ಸ್ಟ್ರೆಸ್ ಹಾಕಿ ಮಾಡೋಂತ ಕೆಲಸಗಳು ಮಾಡಬಾರದು. ಟ್ರಾವೆಲ್, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆರಾಮಾಗಿ ಮಾಡ್ಬೋದು. 200 ಕಿಲೋಮೀಟರ್ 300 ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ರಿಂದ ಯಾವುದೇ ತರದ ತೊಂದರೆ ಆಗಲ್ಲ. ಇನ್ಫ್ಯಾಕ್ಟ್ ನಮ್ಮ ಈ ಯುರೋಪಿಯನ್ ಸ್ಟಡೀಸ್ ಗಳಲ್ಲಿ ಅಥವಾ ಅಮೆರಿಕನ್ ಸ್ಟಡೀಸ್ ಗಳೆಲ್ಲ IVF ಆದ್ಮೇಲೆ ಸ್ವಿಮ್ಮಿಂಗ್ ಮತ್ತೆ ಸೈಕ್ಲಿಂಗ್ ಕೂಡ ಮಾಡಿದ್ದಾರೆ. ಸೊ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಮಾಡಿನೂ ಕೂಡ ರಿಸಲ್ಟ್ಸ್ ಗಾಗ್ಲಿ ಅಥವಾ ಪ್ರೆಗ್ನೆನ್ಸಿಗಾಗ್ಲಿ ಯಾವುದೇ ತರದ ಎಫೆಕ್ಟ್ ಆಗಿಲ್ಲ. ಸೊ ನಾವ್ ಅಷ್ಟೊಂದೆಲ್ಲ ಅಡ್ವೈಸ್ ಮಾಡಬೇಕಾಗಿಲ್ಲ. ಅಟ್ಲೀಸ್ಟ್ ನಾರ್ಮಲ್ ರೊಟೀನ್ ಆಕ್ಟಿವಿಟೀಸ್ ಗಳು ಮಾಡ್ಕೊಂಡು ಅವ್ರ ಆಫೀಸ್ಗೆ ಹೋಗ್ತಾ ಇತ್ತು ಅಂದ್ರೆ, ಮೆಂಟಲ್ ಸ್ಟ್ರೆಸ್ ಇಲ್ಲ ಅಂದ್ರೆ ಆಫೀಸ್ ವರ್ಕ್ ಎಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನಾರ್ಮಲ್ ಪ್ರೆಗ್ನೆನ್ಸಿ ತರನೇ ಇರಬಹುದು, ಎಕ್ಸ್ಟ್ರಾ ಕೇರ್ ಏನು ಜಾಸ್ತಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಡಾಕ್ಟರ್, ನೀವು ಹೇಳಿದ್ರಿ ಈಗ ಮಾತಾಡ್ತಾ ವರ್ಕಿಂಗ್ ವುಮೆನ್ IVF ಮಾಡಿದಾಗ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಸ್ಟ್ರೆಸ್ ಆಗ್ಬಾರ್ದು ಅಂತ. ಇನ್ ಕೇಸ್ ಒಂದ್ ವೇಳೆ ವರ್ಕ್ ಹೋಗ್ತಾ ಅಥವಾ ಬೇರೆ ಏನೋ ಸಮಸ್ಯೆಯಿಂದಾಗಿ ಅವರಿಗೆ ಮೆಂಟಲಿ ಸ್ಟ್ರೆಸ್ ಆಯ್ತು ಅಂದಾಗ ಮಿಡ್ಲ್ ಅಲ್ಲಿ ಮಿಸ್ಕ್ಯಾರೇಜ್ ಆಗುತ್ತಾ?
ಅಂತ. ಹೌದು, IVF ಅಲ್ಲಿ ಸ್ವಲ್ಪ ಮಿಸ್ಕ್ಯಾರೇಜ್ ರೇಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ನ್ಯಾಚುರಲ್ ಪ್ರೆಗ್ನೆನ್ಸಿ. ಒಂದ್ 7-8% ಚಾನ್ಸ್ ಇರುತ್ತೆ ಮಿಸ್ಕ್ಯಾರೇಜ್ ಆಗೋದು. ಬಟ್ ಅದು ಫಿಸಿಕಲ್ ಆಕ್ಟಿವಿಟಿಯಿಂದ ಅಲ್ಲ ಮಿಸ್ಕ್ಯಾರೇಜ್. ಅದೇ ಮೆಂಟಲ್ ಸ್ಟ್ರೆಸ್ ಇಂದ ಮೆಂಟಲ್ ಸ್ಟ್ರೆಸ್ ಇಂದ ಇರ್ಬೋದು, ಅಥವಾ ಬೇರೆ ಅವ್ರಿಗೇನೋ ಹಾರ್ಮೋನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಎಗ್ ಕ್ವಾಲಿಟಿ ಪ್ರಾಬ್ಲಮ್ ಇಂದ ಇರ್ಬೋದು, ಸ್ಪಮ್ ಕ್ವಾಲಿಟಿ ಪ್ರಾಬ್ಲಮ್ ಇಂದ ಇರ್ಬಹುದು. ಈ ಕಾರಣಗಳಿಂದ ಮಿಸ್ಕ್ಯಾರೇಜ್ ಆಗುತ್ತೆ. ಬಟ್ ಅದನ್ನ ಏನ್ ಅನ್ಕೋತಾರೆ, ಅವ್ರನ್ನ ಫಿಸಿಕಲ್ ಆಗಿ ಇದ್ ಮಾಡಿದ್ಕೆ ಮಿಸ್ಕ್ಯಾರೇಜ್ ಆಯ್ತು ಅಂತ. ಖಂಡಿತವಾಗ್ಲೂ ಇಲ್ಲ. ಬಟ್ ನೀವ್ ಹೇಳ್ದಾಗೇನೆ ಆ ಮೆಂಟಲ್ ಸ್ಟೇಟಸ್ ಇದೆಯಲ್ಲ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇನೆ ನಾನು ಹೇಳಿದ್ದು, ಏನಾದ್ರು ನೀವು ವರ್ಕ್ ಅಲ್ಲಿ ಆಗ್ಲಿ ಅಥವಾ ಮನೇಲಾಗ್ಲಿ ತುಂಬಾ ಮೆಂಟಲ್ ಸ್ಟ್ರೆಸ್ ಇತ್ತು ಅಂತ ಹೇಳಿದ್ರೆ ಅಂತ ಪ್ಲೇಸಸ್ಗಳನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೀವು ಸಪೋಸ್ ನೀವು ಆಫೀಸ್ ಅಲ್ಲಿ ತುಂಬಾನೇ ಪ್ರೆಷರ್ ಇದೆ, ನನ್ಗೆ ಪರ್ಫಾರ್ಮೆನ್ಸ್ ಪ್ರೆಷರ್ ಇದೆ, ಆ ಜಾಬು ಈ ಜಾಬು ಆ ಪ್ರಾಜೆಕ್ಟ್ಸ್ ಈ ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ತುಂಬಾನೇ ಸ್ಟ್ರೆಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಒಂದು ಅಟ್ಲೀಸ್ಟ್ 2 months 3 months ಆದ್ರಿಂದ ಹೊರಗಡೆ ಇರೋದು ಬೆಟರ್. ಅಂಡ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ತರ ಸ್ವಲ್ಪ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಎಷ್ಟೋ ಜನ ಕನ್ಸಿಡರೇಟ್ ಮಾಡ್ತಾರೆ ಅದನ್ನ. 2 months 3 months ಲೀವ್ ಕೊಡ್ತಾರೆ ಅದನ್ನ. ಸೊ ಹಂಗನ್ಬಿಟ್ಟು ಲೀವ್ ಹಾಕ್ಬಿಟ್ಟು ಮನೇಲಿ ಕುತ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದಲ್ಲ. ಅವ್ರು ಎಲ್ಲಾ ತರದ ಸ್ಟ್ರೆಸ್ ರಿಲೀವಿಂಗ್ ಥಿಂಗ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಯೋಗ, ಮೆಡಿಟೇಷನ್, ಒಳ್ಳೆ ಮ್ಯೂಸಿಕ್ ಕೇಳೋದಾಗ್ಲಿ, ಆ ತರದೊಂದು ಮಾಡ್ಕೊಂಡು ಅವ್ರ ನರ್ವ್ಸ್ಗಳನ್ನ ಎಷ್ಟು ಕಾಮ್ ಆಗಿ ಇಟ್ಕೊಂಡಿರ್ತಾರೋ ಅಷ್ಟು ಒಳ್ಳೇದು. ಈ ಐದರ್ ಸಕ್ಸಸ್ ಆಗಕ್ಕಾಗ್ಲಿ ಅಥವಾ ಅಬಾರ್ಷನ್ ನ ಕಮ್ಮಿ ಮಾಡಕ್ಕಾಗ್ಲಿ. ಈಗ ಒಬ್ರು ಮಹಿಳೆ ಎಗ್ ಫ್ರೀಸಿಂಗ್ ಮಾಡಿರ್ತಾರೆ ಮುಂಚೆನೆ ಅಂತ ಅಂದ್ರೆ, ವಯಸ್ಸಾಯ್ತು, ಈಗ ಆಫ್ಟರ್ 40 ಅಥವಾ 50 ಮೇಲೆ ನಂಗೆ ಮಗು ಬೇಕು, ನನ್ ಕೆರಿಯರ್ ಸೆಟ್ ಆಯ್ತು ಅಂದಾಗ ಅವ್ರದೇ ಎಗ್ ಫ್ರೀಸ್ ಮಾಡಿರೋದನ್ನ ಯೂಸ್ ಮಾಡ್ಕೊಂಡು IVF ಮಾಡಬಹುದಾ? ಖಂಡಿತವಾಗ್ಲು. ಈಗ ಇತ್ತೀಚೆಗೆ ನಮ್ಮಲ್ಲಿ ತುಂಬಾನೇ ವಾರಕ್ಕೆ ಒಂದ್ 2-3 ಜನ ಅಂದ್ರೆ ಮಂತ್ಲಿ ಅರೌಂಡ್ ಅಟ್ಲೀಸ್ಟ್ ಒಂದು 8ರಿಂದ 10 ಜನ ಎಗ್ ಫ್ರೀಸಿಂಗ್ ಮಾಡಿಸ್ಲಿಕ್ಕೆನೆ ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗಿನ ವರ್ಕಿಂಗ್ ವುಮನ್ ಅಲ್ಲಿ ಒಂದು ಅವ್ರ ಕೆರಿಯರ್ ಗೋಲ್ಸ್ ಇರುತ್ತೆ, ಅವ್ರ ಅಚೀವ್ಮೆಂಟ್ ಸ್ಟಡಿ ಗೋಲ್ಸ್ ಇರುತ್ತೆ. ಆ ತರ ಇರುವಾಗ ಅವ್ರ ಸ್ಟಡಿ ಮುಗ್ಸೋದೇನೆ 27-28 ಆಗುತ್ತೆ, ಆಮೇಲೆ ವರ್ಕ್. ಹಾಗಾಗಿ ಅವ್ರ ಮದ್ವೆ ಆಗೋಣ ಅನ್ನೋಷ್ಟಲ್ಲೇ 34-35 ಆಗ್ತಾ ಇದೆ. ಅಂಡ್ ಮಕ್ಳು ಮಾಡ್ಕೊಳ್ಳೋಷ್ಟ್ರಲ್ಲಿ 38-39 ಆಗ್ಬಿಡುತ್ತೆ. 38-39 40 ಆಗೋ ಅಷ್ಟ್ರಲ್ಲಿ ಅವ್ರ ಎಗ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಕಮ್ಮಿ ಆಗ್ಬಿಟ್ಟಿರುತ್ತೆ. ಅಂತವ್ರು ಏನ್ ಮಾಡ್ತಾ ಇದಾರೆ, ಮುಂಚೆನೆ ಬರ್ತಾ ಇದಾರೆ 28, 30, 31, 32 ಏಜ್ ಅಲ್ಲೇನೆ ಬಂದು ಅವ್ರ ಎಗ್ ಫ್ರೀಸ್ ಮಾಡಿ ಆಮೇಲೆ ಅವರು ಎಲ್ಲ ಸೆಟ್ಲ್ ಆದ್ಮೇಲೆ 37-38 ಇಯರ್ಸ್ಗೆ ಬಂದು ಅವರೇ ಅದೇ ಅವ್ರದೇ ಎಗ್ ಅಲ್ಲಿ ಪ್ರೆಗ್ನೆನ್ಸಿನ ಮಾಡ್ಕೊಬಹುದು. ಸೊ ಇದೊಂದು ಒಳ್ಳೆ ಡೆವಲಪ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ನೀವು ಏಜ್ ಎಫೆಕ್ಟ್ ನ ಎಗ್ ನ ಒಳಗಡೆನೆ ಇತ್ತು ಅಂತ ಹೇಳಿದ್ರೆ ಅದನ್ನ ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಅದೇ ಎಗ್ ನ ತೆಗೆದು ನಾವು ಫ್ರೀಸ್ ಮಾಡಿದಾಗ ಆ ಏಜ್ ನೆಗೆಟಿವ್ ಎಫೆಕ್ಟ್ ಏನಾಗುತ್ತೆ ಏಜ್ ಇಂದ ಅದನ್ನ ಅವಾಯ್ಡ್ ಮಾಡಬಹುದು. ಸೊ ಹಾಗಾಗಿ ನಿಮ್ಗೆ ಕ್ವಾಲಿಟಿ ಕಮ್ಮಿ ಆಗಲ್ಲ. ಎಗ್ ನ ತೆಗೆದು ಹೊರಗಡೆ ಫ್ರೀಸ್ ಮಾಡೋದ್ರಿಂದ ಎಗ್ ಕ್ವಾಲಿಟಿ ಕಮ್ಮಿ ಆಗೋದಿಲ್ಲ. ಸೊ ನೀವು 40-41 ಅಲ್ಲೂ ಕೂಡ ಬಂದು ನಿಮ್ಮ ಎಗ್ ನ ಯೂಸ್ ಮಾಡ್ಕೊಬಹುದು. ಮೊದ್ಲೇ ಹೇಳಿದಾಗೆ 50 ಮೇಲ್ ಮಾಡಕ್ ಆಗೋದಿಲ್ಲ, 50 ಒಳಗಡೆನೆ ಬರ್ಬೇಕು. ಸೊ 50 ಒಳಗಡೆ ಯಾವಾಗ ಬೇಕಾದ್ರೂ ಬಂದು ಆ ಸ್ಟೋರ್ ಆಗಿರೋ ಎಗ್ ನ ತಗೊಂಡು ಯೂಸ್ ಮಾಡ್ಕೊಬಹುದು. ಈಗ ಅವರು 25 ಬಂದ್ರು, ಯಾಕಂದ್ರೆ ಈಗ ಎಗ್ ಫ್ರೀಸಿಂಗ್ ಮಾಡಿದ್ದನ್ನ ಒಂದು 10 years ಇಡಬಹುದು ಅಂತ ಬೇರೆ ಡಾಕ್ಟರ್ಸ್ ಹೇಳಿದನ್ನ ಕೇಳಿದೀನಿ. ಸೊ ಅವ್ರೀಗ 30ಕ್ಕೆ ಬಂದು ಎಗ್ ಫ್ರೀಸಿಂಗ್ ಮಾಡಿದ್ರು, ಆದ್ರೆ 40ಕ್ಕೆ ಬರ್ಲಿಲ್ಲ. ಅವರು 30ರಿಂದ 40 ಅಂದ್ರೆ 10 ವರ್ಷ ಆಯ್ತು, ಆದ್ರೆ 40 ಒಳಗಡೆ ಬರ್ಲಿಲ್ಲ. 40 ಮೇಲೆ ಬಂದ್ರು ನನ್ಗೆ ಪ್ರೆಗ್ನೆಂಟ್ ಆಗ್ಬೇಕು, ಬೇಬಿ ಬೇಕು ಅಂದಾಗ ಆ ಎಗ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ, ಮತ್ತೆ ಅದು ಎಫೆಕ್ಟ್ ಆಗತ್ತಾ? ಅಂದ್ರೆ ಎಗ್ ಫ್ರೀಸ್ ಮಾಡಿರೋದು ಯೂಸ್ ಆಗದೆ ಇರೋ ತರ ಆಗತ್ತಾ ಅಂತ ಹೇಳಿ. ಇಲ್ಲ, ಇದು ಮೆಡಿಕಲಿ ಏನೋ ಇಶ್ಯೂಸ್ ಬರಲ್ಲ. ಎಗ್ ನ 10 ವರ್ಷ ಅಲ್ಲ 20 ವರ್ಷ ಸ್ಟಡೀಸ್ ಹ್ಯಾವ್ ಸ್ಟೋರ್ಡ್ ದಟ್ ಈವನ್ 30 years ಆದ್ಮೇಲೆ 25-30 years ಆದ್ಮೇಲೆ ಕೂಡ ಎಗ್ ನ ಯೂಸ್ ಮಾಡ್ಕೊಂಡು ಮಗು ಮಾಡಿದ್ದಾರೆ. ಇಂಡಿಯನ್ ಲಾ ಪ್ರಕಾರ 10 years ಮಾತ್ರ ನಾವು ಎಗ್ ನ ಸ್ಟೋರ್ ಮಾಡಬಹುದು. ಬಿಯಾಂಡ್ ದಟ್ ಏನಾರ ಬಂತು ಅಂತ ಹೇಳಿದ್ರೆ, ಅವ್ರ ಅಕಸ್ಮಾತ್ 10 years ಬಿಟ್ಟು ಬಂತು ಅಂದ್ರೆ ಅಂತವ್ರಿಗೆ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಪರ್ಮಿಷನ್ ತಗೋ. ಎನಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನನ್ಗೆ 10 years ಆಗಿದೆ, ಐ ಮೀನ್ ಎಗ್ ಸ್ಟೋರ್ ಮಾಡಿನೂ ಕೂಡ 10 years ದಾಟಿದೀನಿ, ಹಾಗಾಗಿ ನನಗೆ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಒಂದು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡ್ರೆ ಮಾಡ್ಬೋದು. ಮೆಡಿಕಲಿ ಏನು ಪ್ರಾಬ್ಲಮ್ ಆಗಲ್ಲ. ಎಗ್ ನ 10 years ಗಿಂತ ಬಿಯಾಂಡ್ ಸ್ಟೋರ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಲೀಗಲಿ 10 years ಅಂತ ಇರೋದ್ರಿಂದ ಅವ್ರು ಸ್ಪೆಷಲ್ ಆಗಿ ಹೋಗಿ ಕೋರ್ಟ್ ಅಲ್ಲಿ, ಎನಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡ್ಬರ್ಬೇಕಾಗುತ್ತೆ. IVF ನಿಂದ ಪ್ರೆಗ್ನೆಂಟ್ ಆದಾಗ ಅವರು ಸೆಕ್ಷುಯಲಿ ಆಕ್ಟಿವ್ ಆಗಿರಬಹುದಾ ಅಂತ?
ಖಂಡಿತವಾಗ್ಲು ಸೆಕ್ಷುವಲ್ ಆಕ್ಟ್ ಫಸ್ಟ್ ಒಂದು IVF ಮಾಡಿದ ಒಂದು 2 months ವರ್ಗು ನಾವು ಸೆಕ್ಷುವಲ್ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಹಾಗಾಗಿ ಸೆಕ್ಸ್ ಮಾಡಿದ್ರು ಏನು ಪ್ರಾಬ್ಲಮ್ ಏನಾಗಲ್ಲ, ಜನರಲಿ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಬಟ್ ಅದಾದ್ಮೇಲೆ 1.5 2 months ಆದ್ಮೇಲೆ ಸೆಕ್ಷುವಲಿ ಆಕ್ಟಿವ್ ಆಗಿರ್ಬಹುದು, ಏನು ಇಶ್ಯೂಸ್ ಗಳಾಗೋದಿಲ್ಲ. ಓಕೆ ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಿತ್ಸ್ ಬೇರೆ ಏನಾದ್ರು ಜನರಲ್ ಇದೆಯಾ ಕಾಮನ್ ಆಗಿ ನೀವು ನೋಡಿರೋ ಪ್ರಕಾರ? ಯಾಕೆಂತ ಹೇಳಿದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ IVF ನಮ್ಮಂತವ್ರಿಗೆ ಆಗಲ್ಲ ಅನ್ನೋದು ತುಂಬಾ ಜನರ ಅಭಿಪ್ರಾಯ ಇರುತ್ತೆ. ದುಡ್ಡಿದ್ದವ್ರಿಗೆ ಅಷ್ಟೇ IVF ಮಾಡ್ಸಕ್ ಆಗತ್ತೆ ಅನ್ನೋದು ಒಂದು ಅಭಿಪ್ರಾಯ ಇರುತ್ತೆ. ಅದ್ರ ಜೊತೆಗೆ IVF ಟ್ರೀಟ್ಮೆಂಟ್ ಸಂದರ್ಭದಲ್ಲೂ ಕೆಲವೊಂದಿಷ್ಟು ಡೌಟ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಸೊ ಒಂದು ಕಾಸ್ಟ್ ಬಗ್ಗೆ ಮಿತ್ ಅಂದ್ರೆ ಮೊದ್ಲೆಲ್ಲ IVF ತುಂಬಾ ಕಾಸ್ಟ್ ಇತ್ತು. ಅದನ್ನ ನಮ್ಗೆ ಸಾಮಾನ್ಯ ಜನಕ್ಕೆ ಅದು ಎಟ್ಕಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ IVF ಚಾರ್ಜಸ್ ತುಂಬಾನೇ ಕಮ್ಮಿ ಆಗಿದೆ. ಮೋಸ್ಟ್ ಆಫ್ ದ ಸೆಂಟರ್ಸ್ ಗಳಲ್ಲಿ IVF ಚಾರ್ಜಸ್ ನ ಕಮ್ಮಿ ಆಗಿ ಮಾಡ್ತಾ ಇದ್ದಾರೆ. ಸೊ ಈವನ್ ಲೋವರ್ ಮಿಡಲ್ ಕ್ಲಾಸ್ ಕೂಡ ಒಂದು ಅಫೋರ್ಡ್ ಮಾಡೋ ಅಂತ ಒಂದು ಆಪ್ಷನ್ಸ್ ಗಳಿರುತ್ತೆ. ಸೊ ಹಾಗಾಗಿ ಈವನ್ ಲೋವರ್ ಮಿಡಿಲ್ ಕ್ಲಾಸ್ ಗಳು ಪೀಪಲ್ ಗಳು ಕೂಡ ಬಂದು ಇದನ್ನ ಟ್ರೀಟ್ಮೆಂಟ್ ನ ತಗೋಬಹುದು. ಅದು ಒಂದು ಕಾಸ್ಟ್ ಏನು ತುಂಬಾ ಜಾಸ್ತಿ ಇಲ್ಲ. ಅದು ಒಂದು. ಎರಡನೇ ಮಿತ್ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ IVF ಇಂದ ಹುಡೋ ಮಕ್ಳುಗಳೆಲ್ಲ ಅಬ್ನಾರ್ಮಲ್ ಇರುತ್ತೆ, ಅವ್ರಿಗೆ ಬುದ್ಧಿ ಕಮ್ಮಿ ಇರುತ್ತೆ, ಆತರ. ಸೊ ಈ IVF ಇವತ್ತು IVF ಡೇ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. July 25th ಯಾವಾಗ್ಲೂ ವರ್ಲ್ಡ್ IVF ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತಿಗೆ 47 years ಆಗಿದೆ IVF ಅನ್ನೋ ಟೆಕ್ನಾಲಜಿನ ಕಂಡಿಡಿದು ಅದನ್ನ ಹ್ಯೂಮನ್ಸ್ ಮೇಲೆ ಪ್ರಯೋಗ ಮಾಡಿ 47 years ಆಗಿದೆ. ಅಂದ್ರೆ 47 years ರೆಕಾರ್ಡ್ಸ್ ಗಳಿದೆ. ಅಂದ್ರೆ ಫಸ್ಟ್ ಹುಟ್ಟಿದ ಮಕ್ಳುಗಳೆಲ್ಲ ಇವಾಗ 46-47 years ಓಲ್ಡ್. ಸೊ ಅವ್ರು ಅದನ್ನೆಲ್ಲ ಕಂಪೇರ್ ಮಾಡಿದ್ದಾರೆ. ಅವ್ರಿಗೆ ಏನಾದ್ರು ಡಿಸೀಸ್ ಬರುತ್ತಾ, ಅವ್ರಿಗೆ ಬುದ್ಧಿ ಇಂಟೆಲೆಕ್ಚುಯಲಿ ಕಮ್ಮಿ ಇರುತ್ತಾ, ಯಾವುದೇ ತರದ ಪ್ರಕಾರವಾಗ್ಲಿ ನ್ಯಾಚುರಲ್ ಆಗಿ ಏನು ಮಕ್ಳು ಹುಡ್ತಾರೆ ಮತ್ತೆ IVF ಅಲ್ಲಿ ಏನು ಮಕ್ಳು ಹುಡ್ತಾರೆ ಅವೆರಡನ್ನು ಕಂಪೇರ್ ಮಾಡಿದ್ದಾರೆ. ಯಾವುದೇ ತರದ ನ್ಯೂನ್ಯತೆಗಳಿಲ್ಲ, ಯಾವುದೇ ತರದ ಅಬ್ನಾರ್ಮಲಿಟಿಗಳು ಈ IVF ಪ್ರೆಗ್ನೆನ್ಸಿಯಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಹಾಗನ್ಬಿಟ್ಟು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆದಾಗ್ಲೂ ಕೂಡ 100ರಲ್ಲಿ 2% ಮಕ್ಳುಗಳಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ಮೋ, ಕಿಡ್ನಿ ಪ್ರಾಬ್ಲಮ್ಮೋ, ಏನೋ ಒಂದು ಇಶ್ಯೂಸ್ ಗಳಿರುತ್ತೆ. ಅದೇ ತರ 2% ರಿಸ್ಕ್ IVF ಅಲ್ಲೂ ಕೂಡ ಇರುತ್ತೆ. ಸೊ 98% ಏನು ಪ್ರಾಬ್ಲಮ್ ಆಗಲ್ಲ, 2% ರಿಸ್ಕ್ IVF ಅಲ್ಲೂ ಇರುತ್ತೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಇರುತ್ತೆ. ಇದು ಒಂದು ಮಿತ್ ಸಾಮಾನ್ಯವಾಗಿ ಜನಗಳು ಕೇಳೋದು. ಓಕೆ ಡಾಕ್ಟರ್, ಈಗ IVF ಪ್ರೆಗ್ನೆಂಟ್ ಆದ್ಮೇಲೆ ಡೆಲಿವರಿಯಲ್ಲಿ ಅವರಿಗೆ C-section ಮಾಡ್ಬೇಕು ಕಂಪಲ್ಸರಿ ಅಂತಾರ, ಅಥವಾ ನಾರ್ಮಲ್ ಡೆಲಿವರಿ ಆಗುವಂತ ಚಾನ್ಸಸ್ ಇರುತ್ತಾ, ಹೇಗೆ? ಅದನ್ನು ಇನ್ನೊಂದು ಮಿತ್ ಅಂತ ಹೇಳಿದ್ರೆ IVF ಆದ್ರೆ ನಾನು ಸಿಸೇರಿಯನ್ ಮಾಡ್ಬೇಕು ಅಂತ ಇರುತ್ತೆ. ಆ ತರ ಏನಿಲ್ಲ. ನಾರ್ಮಲ್ ಡೆಲಿವರಿ ಎಷ್ಟೊಂದ್ ಜನ ನಾರ್ಮಲ್ ಡೆಲಿವರಿ ಮಾಡ್ಕೊಂತಾರೆ. ಅದ್ ಹೇಗೆ ಡಿಸೈಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆ 8.5 months 9 months ತುಂಬಾ ಆದ್ಮೇಲೆ ಅದು ಡಿಸೈಡ್ ಆಗುತ್ತೆ. ನ್ಯಾಚುರಲ್ ಆಗುತ್ತಾ ಅಥವಾ ಸಿಸೇರಿಯನ್ ಮಾಡ್ಬೇಕು. ಏನಾದ್ರು ಕಾಂಪ್ಲಿಕೇಶನ್ಸ್ ಗಳು ಬಂತು ಅಂತ ಹೇಳಿದ್ರೆ ಆವಾಗ ನಾವು ಸಿಸೇರಿಯನ್ಗೆ ಹೋಗ್ಬೇಕಾಗುತ್ತೆ. ಅದರ್ವೈಸ್ ಏನು ಕಾಂಪ್ಲಿಕೇಶನ್ಸ್ ಗಳು ಇಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಡೆಲಿವರಿ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ IVF ಟ್ರೀಟ್ಮೆಂಟ್ ಬಗ್ಗೆ? ಅದ್ರ ಜೊತೆಗೆ ನೀವು ಹೇಳ್ದಂಗೆ ಇವತ್ತು IVF ಡೇ ಕೂಡ ಹೌದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು IVF ಟೆಕ್ನಾಲಜಿ ಕೆಲವು ಡಾಕ್ಟರ್ಸ್ ಗಳು ಮತ್ತೆ ಸೈಂಟಿಸ್ಟ್ ಗಳು ತುಂಬಾನೇ ಕಷ್ಟಪಟ್ಟು 27 years ಬ್ಯಾಕ್ ಇದನ್ನ ಕಂಡಿಡಿದು ಈಗ ಮಕ್ಕಳಿಲ್ದೇ ಇರುವಂತ ಒಂದು ದಂಪತಿಗಳಿಗೆ ಇದು ನೆರವಾಗ್ಲಿ ಅಂತ ಹೇಳ್ಬಿಟ್ಟು ತುಂಬಾನೇ ಇದ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಮತ್ತೆ ಆ ಕಂಡಿಡ್ದಿರೋ ಒಂದು ಟೆಕ್ನಿಕ್ ಇಂದ ಇವತ್ತು ಎಷ್ಟೊಂದ್ ಜನ ಅಟ್ಲೀಸ್ಟ್ ಒಂದು 10% 15% ಇನ್ಫರ್ಟಿಲಿಟಿ ಇರೋ ಪಾಪ್ಯುಲೇಷನ್ ಆಗ್ತಾ ಇದೆ ಇವಾಗ. ಈಗಿನ ಡಯಟ್ ಆಗ್ಲಿ, ಎನ್ವಿರಾನ್ಮೆಂಟಲ್ ಇದಾಗ್ಲಿ, ಲೈಫ್ ಸ್ಟೈಲ್ ಆಗ್ಲಿ, ಇನ್ಫರ್ಟಿಲಿಟಿ ಅನ್ನೋ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಅಂತವ್ರಿಗೆ ಇದು ನಿಜವಾಗ್ಲೂನೆ ಒಂದು ಒಳ್ಳೆ ಟೆಕ್ನಿಕ್. ಇದರಲ್ಲಿ ಮಿನಿಮಮ್ ರಿಸ್ಕ್ ಇರುತ್ತೆ. ಯಾವುದೇ ತರದ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಗಳಾಗ್ಲಿ ಇರೋದಿಲ್ಲ. ಇಟ್ಸ್ ಸೇಫೆಸ್ಟ್ ಪ್ರೊಸೀಜರ್ ಅಂತ ಹೇಳ್ಬೋದು. ಬಟ್ ಅದನ್ನ ಮಾಡಿಸ್ಕೊಳ್ಳುವಾಗ ಕರೆಕ್ಟ್ ಆಗಿ ನಾನು ಮೊದಲೇ ಹೇಳ್ದಾಗೇನೆ ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡು ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ ಪ್ರಿಪರೇಷನ್ ನ ಮಾಡ್ಕೊಂಡು ನೀವು IVF ಟ್ರೀಟ್ಮೆಂಟ್ ನ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ರೇಟ್ ಚೆನ್ನಾಗಿ ಬರುತ್ತೆ. ಅಂಡ್ ಅದನ್ನ ಅಫೋರ್ಡಬಿಲಿಟಿನೂ ಕೂಡ ಕಮ್ಮಿ ಆಗಿರೋದ್ರಿಂದ ಸೊ ನೀವು ಅಫೋರ್ಡಬಿಲಿಟಿ ಮಾಡಬಹುದು. ಸೊ ಹೀಗಾಗಿ IVF ಅನ್ನೋ ಟ್ರೀಟ್ಮೆಂಟ್ ಒಂದು ಒಳ್ಳೆ ಟೆಕ್ನಾಲಜಿ, ಸೇಫ್ ಟೆಕ್ನಾಲಜಿ ಅಂಡ್ ಅಫೋರ್ಡಬಲ್ ಟೆಕ್ನಾಲಜಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ IVF ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ, IVF ಬಗ್ಗೆ ಜನರಲ್ಲಿ ಯಾವುದೇ ರೀತಿಯಾದಂತಹ ಮಿತ್ಸ್ ಏನಿದೆ ಅದರೆಲ್ಲದ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಅಂಡ್ ಸಕ್ಸಸ್ ರೇಟ್ ಯಾವ ರೀತಿಯಾಗಿರುತ್ತೆ, ಯಾರು ಮಾಡಬಹುದು,
ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ IVF ಸಕ್ಸಸ್ ರೇಟ್ ಎಷ್ಟಿರುತ್ತೆ, ಒಂದ್ ವೇಳೆ IVF ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಏನಿರುತ್ತೆ, ಯಾರೆಲ್ಲ IVF ಟ್ರೀಟ್ಮೆಂಟ್ ಅನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.